ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್. ನಾನು ಇವತ್ತು ನಿಮಗೆ ಪಾನಕ ಕೋಸಂಬರಿ ಮಜ್ಜಿಗೆ ಮಾಡೋದನ್ನು ತೋರಿಸ್ತೀನಿ. ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಅದನ್ನು ನಾನೀಗ ಮಾಡಿ ತೋರಿಸ್ತೀನಿ. ಯಾವುದಕ್ಕೂ ಒಗ್ಗರಣೆ ಹಾಕೋದಿಲ್ಲ. ಇದು ಶ್ರೀರಾಮನವಮಿಯ ವಿಶೇಷತೆಯನ್ನು ಕೊಡುವಂಥ ಈ ಕೋಸಂಬರಿ ಮತ್ತು ಪಾನಕ ನೀರು ಮಜ್ಜಿಗೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ. ಕೋಸಂಬರಿ ಮಾಡ್ತೀನಿ. ಕೋಸಂಬರಿಗೆ ಸೌತೆಕಾಯಿ ಸಣ್ಣದಾಗಿ ಹೆಚ್ಕೋಬೇಕು. ಹೆಸರು ಬೇಳೆನ ಒಂದು 10 ನಿಮಿಷ ನೆನೆಸಿದ್ದೀನಿ. ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿ, ಕ್ಯಾರೆಟ್ ಒಂದು, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ಹೆಸರುಬೇಳೆ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೆನೆಸಿರೋಂಥ ಹೆಸರುಬೇಳೆ, ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು, ಮತ್ತು ಕ್ಯಾರೆಟು, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ತರಕಾರಿಯಾಗಿದ್ದರೆ ಸಾಕು, ನಿಂಬೆಹಣ್ಣು ಒಂದು ಅರ್ಧ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ಯಾವುದಕ್ಕೂ ಒಗ್ಗರಣೆ ಹಾಕ್ತಾಯಿಲ್ಲ. ಇದಕ್ಕೆಲ್ಲ ಒಗ್ಗರಣೆ ಅವಶ್ಯಕತೆ ಇಲ್ಲ. ಇದು ಹೀಗೆ ತಿಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ಖಾರಕ್ಕೆ ನಾವು ಮೆಣಸಿನ ಪುಡಿ ಯೂಸ್ ಮಾಡಿದ್ದೀವಿ. ಕಾಳು ಮೆಣಸಿನ ಪುಡಿ ಸ್ವಲ್ಪ ತರಕಾರಿಯಾಗಿ ಜಜ್ಜಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೌತೆಕಾಯಿ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಸಿ ತರಕಾರಿ ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು. ಈ ಬಿಸಿಲಿಗೆ ಇದು ತುಂಬಾ ತಂಪಿದು. ನೋಡಿ, ಎಲ್ಲ ಕಲಸಿದ್ದಾದಮೇಲೆ ಇವಾಗ ತೆಂಗಿನಕಾಯಿ ತುರಿ ಹಾಕಬೇಕು. ಲಾಸ್ಟಲ್ಲಿ ಹಾಕಬೇಕು, ಚೆನ್ನಾಗಿರುತ್ತೆ. ಸೌತೆಕಾಯಲ್ಲಿ ತೆಂಗಿನಕಾಯಿ ತುರಿ ಇದ್ದರೆ ತುಂಬ ಸೂಪರಾಗಿ ಟೇಸ್ಟ್ ಬರುತ್ತೆ. ನೋಡಿ, ಹೆಸರುಬೇಳೆ ರೆಡಿಯಾಗಿದೆ. ಇವಾಗ ಪಾನಕ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಪಾನಕ ಮಾಡೋದಕ್ಕೆ ಇದು ಕರ್ಬೂಜ ಹಣ್ಣು ಈ ಸೀಸನಲ್ಲೇ ರಾಮನವಮಿಗೆ ತುಂಬ ವಿಶೇಷವಾಗಿ ತುಂಬ ಜಾಸ್ತಿ ಬರುತ್ತೆ. ಅದನ್ನು ಯೂಸ್ ಮಾಡಿ ಪಾನಕ ಮಾಡೋದು. ಕೆಲವರು ಇದು ಹಾಕ್ತಾರೆ, ಕೆಲವರು ಹಾಕೋದಿಲ್ಲ. ಇದು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕರ್ಬೂಜ. ಮತ್ತು ಅದಕ್ಕೆ ಬೆಲ್ಲ, ಪೆಪ್ಪರ್ ಪೌಡರು ಮತ್ತು ನಿಂಬೆಹಣ್ಣು, ಒಣಶುಂಠಿ ಪುಡಿ. ಇದು ಹಾಕೋದ್ರಿಂದ ಪಾನಕ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮೊದಲಿಗೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ, ಈ ರೀತಿ ರುಬ್ಕೋಬೇಕು. ಈಗ ರುಬ್ಬಿರೋ ಕರ್ಬೂಜ ಹಣ್ಣು ಹಾಕ್ತಾಯಿದ್ದೀನಿ. ಬೆಲ್ಲ, ಶುಂಠಿ ಪುಡಿ, ಪೆಪ್ಪರ್ ಪೌಡರು. ಈಗ ಇದಕ್ಕೆ ನೀರು ಸೇರಿಸ್ತೀನಿ. ಈಗ ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಅರ್ಧ ನಿಂಬೆಹಣ್ಣು ಇಡ್ತಾಯಿದ್ದೀನಿ. ಪಾನಕ ಅಲ್ಲಿ ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪಾನಕ ರೆಡಿಯಾಗಿದೆ. ಈಗ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಮೊಸರು ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕಿ ಕಲಿಸ್ಕೊಂಡ್ರೆ ನೀಟಾಗಿ ಗಂಟಿಲ್ದಂಗೆ ಮಜ್ಜಿಗೆ ಆಗುತ್ತೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಶುಂಠಿ ತುರಿದಿರೋದು, ಸ್ವಲ್ಪ ಕಾಳು ಮೆಣಸಿನ ಪುಡಿ,
ನೋಡಿ, ಶ್ರೀರಾಮನವಮಿಯ ಸ್ಪೆಷಲ್ಲು ಕೋಸಂಬರಿ ಮಜ್ಜಿಗೆ ಪಾನಕ ರೆಡಿಯಾಗಿದೆ. ಇದೇ ರೀತಿ ನೀವು ಮಾಡಿ. ಆದಷ್ಟು ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ. ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ. ಥ್ಯಾಂಕ್ ಯು.